ಈ ಸಿನಿಮಾದ ಒಂದು ಪಯಣನೇ ಒಂಥರ ನನಗೆ ತುಂಬ ಖುಷಿ ಕೊಡುತ್ತೆ ಹೇಳೋಕ್ಕೆ. ಈ ಸಿನಿಮಾದಲ್ಲಿ ನಾನು ಒಂದು ಆರ್ಟಿಸ್ಟಾಗಿ ಪಾತ್ರ ನಿರ್ವಹಿಸಿದ್ದೀನಿ. ಒಂದು ಕ್ಯಾರೆಕ್ಟ್ರು ವಿಶ್ವಾಸ್ ಅನ್ನೋ ಕ್ಯಾರೆಕ್ಟ್ರು. ಪ್ರವೀಣ್ ಅನ್ನೋರು ನನ್ನ ಪ್ರಕಸಂ ಪ್ರದರ್ಶನ ಕಲಾ ಸಂಸ್ಥೆಯಲ್ಲಿ ನಾವು ಒಟ್ಟಿಗೆ ತುಂಬ ವರ್ಷಗಳಿಂದ ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದೀವಿ. ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ, ಜೊತೆಗಿದ್ವಿ. ತುಂಬ ಜೋವಿಯಲ್ ಕ್ಯಾರೆಕ್ಟ್ರು. ಅವ್ರು ಯಾವಾಗಲೂ ಒಂದು ಸಿನಿಮಾ ಮಾಡೋ ಹುಚ್ಚು ಜಾಸ್ತಿ ಅವರಿಗೆ. ಒಂಥರ ಪ್ಯಾಷನ್ ಅನ್ಬೋದು, ಒಂಥರ ಕನ್ವಿಕ್ಷನ್. ಸೊ ತುಂಬ ದಿನದಿಂದ ಹೇಳ್ತಾ ಇದ್ರು. ಒಂದಿನ ಫೋನ್ ಮಾಡಿ ಕರ್ಕಿ ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಠಾಣೆ ಅಂತ ಹೇಳ್ಬಿಟ್ಟು. ಹೆಸರು ಕೇಳಿದ ತಕ್ಷಣವೇ ಚೆನ್ನಾಗಿದೆ, ಯಾರೂ ಇಟ್ಟೇ ಇರಲಿಲ್ಲ ಹೆಸರು ಅಂತ. ಸರಿ ಆಯಿತು ಅಂತಂದೆ. ನಾನು ಕೇಳಿದೆ ಡೈರೆಕ್ಟ್ರ್ ಯಾರು ಅಂಥೇಳಿ. ಡೈರೆಕ್ಟ್ರು ಭಗತ್ ಅಂಥೇಳಿ, ಅವ್ರಾಗಲೇ 2 ಸಿನಿಮಾ ಮಾಡಿದ್ದಾರೆ. ಅವರು ಬಂದು ನಿಮಗೆ ಸ್ಕ್ರಿಪ್ಟ್ ಹೇಳ್ತಾರೆ ಅಂತ. ನಾನು ಕ್ಯಾರೆಕ್ಟ್ರ್ ಏನು ಅಂತ ಕೇಳಿದೆ. ಪೊಲೀಸು ಅಂತಂದರು. ಆಮೇಲೆ ಅವರೇ ಹೇಳಿಬಿಟ್ರು, ನಿಮ್ಮನ್ನು ಯಾಕೆ ಅದರಲ್ಲಿ ನೋಡಿದೆ ಅಂದರೆ ಸುಮಾರು ಸೀರಿಯಲ್ಲು ಮತ್ತು ಫಿಲ್ಮ್ಗಳಲ್ಲಿ ಆಲ್ರೆಡಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ನೀವೇ ಸೆಟ್ ಆಗ್ತೀರಾ ಅಂತ ನನಗೆ ಗ್ಯಾರಂಟಿ ಇತ್ತು. ಅದಕ್ಕೆ ಭಗತ್ ಸರ್ ಹೇಳಿದ್ದೀನಿ, ಭಗತ್ ಸರ್ ಒಂದ್ಸಲಿ ಮಾತಾಡಿದ್ಮೇಲೆ ನೀವು ನೋಡಿ ಅಂತ. ಕಡೆ ಭಗತ್ ಸರ್ ಬಂದರು. ಭಗತ್ ಸರ್ ಬಂದು ಅವರು ಸ್ಕ್ರಿಪ್ಟನ್ನು ಇಷ್ಟು ನೀಟಾಗಿ ಪಕ್ಕಾ ಮಾಡ್ಕೊಂಬಂದಿದ್ರಂದರೆ, ಒಂದೊಂದ್ಸಲಿ ಸುಮ್ಮನೆ 1-2 ಲೈನ್ ಹೇಳ್ಬಿಟ್ಟು ಈ ಥರ ಕ್ಯಾರೆಕ್ಟರ್ ಸರ್ ಅಂತ ಹೇಳ್ಬಿಟ್ಟು ಹೋಗೋರು ಸುಮಾರು ನೋಡಿದ್ದೆ. ಬಟ್ ಅವ್ರು ಪೂರ್ತಿ ಸ್ಕ್ರಿಪ್ಟೇ ರೆಡಿ ಮಾಡ್ಕೊಂಬಂದಿದ್ರು. ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಬಂದ್ಬಿಟ್ಟು ಫಸ್ಟು ರೀಡ್ ಮಾಡಿದ್ರು. ಅವ್ರು ಹೇಳಲಿಲ್ಲ ನಿಮ್ದು ಯಾವ ಕ್ಯಾರೆಕ್ಟ್ರು ಹೆಂಗೆ ಏನು ಅಂಥೇಳಿ. ಅಲ್ಲಿ ಪೊಲೀಸ್ ಅಂತ ಬರ್ದಿರಲಿಲ್ಲ, ವಿಶ್ವಾಸ್ ಅಂತ ಅಷ್ಟೇ ಇತ್ತು. ಸೊ ಎಲ್ಲ ನೋಡಾದ್ಮೇಲೆ ನನಗೆ ಯಾವ ಕ್ಯಾರೆಕ್ಟರ್ ಕೂಡ ನನಗೆ ಆಬ್ವಿಯಸ್ಲಿ ಗೊತ್ತಾಯ್ತು ಅದು ಪೊಲೀಸ್ ಕ್ಯಾರೆಕ್ಟರ್ ಅಂತೇಳಿ. ಬಟ್ ಪೊಲೀಸ್ ಕ್ಯಾರೆಕ್ಟರಲ್ಲೂ ಬೇರೆ ಬೇರೆ ಪೊಲೀಸ್ ಕ್ಯಾರೆಕ್ಟರ್ಸ್ ಇದ್ವು ಅದರಲ್ಲಿ. ವಿಶ್ವಾಸ್ ಅಂತ ಹೇಳಿದ್ರು. ವಿಶ್ವಾಸ್ ಅಂದ್ಕೂಡಲೇ ನನಗೆ ಆಶ್ಚರ್ಯ ಆಯಿತು. ಸರ್ ಸೀರಿಯಸ್ಲಿ ನೀವು ವಿಶ್ವಾಸ್ ಕ್ಯಾರೆಕ್ಟರ್ಗೆ ನಾನು ನೋಡ್ತಾ ಇದ್ದೀರಾ ಅಂತ. ಹೌದು, ನಿಮ್ಮನ್ನೇ ನೋಡ್ತಾ ಇದ್ದೀನಿ ಅಂತಂದರು. ಮತ್ತು ಅವರೇನು ಸುಮ್ಮನೆ ಪ್ರವೀಣ್ ಹೇಳಿದ್ದಾರೆ ಅಥವಾ ಅದಕ್ಕೆ ಅಂತ ತೊಗೊಳ್ಳಿಲ್ಲ. ಅವರು ಅಲ್ಲಿ ಮತ್ತೆ ನನಗೊಂದು ಸೀನ್ ಕೊಟ್ಬಿಟ್ಟು ಒಂದು ಸಣ್ಣ ಆಡಿಷನ್ನು ಕೂಡ ಮಾಡಿದ್ರು. ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಭಗತ್ ಅವರು ಪಕ್ಕ ಅಂದರೆ ಹೀಗೆ ಇರಬೇಕು, ಅವ್ರು ಯಾರಿಗೂ ಇನ್ಫ್ಲುಯೆನ್ಸ್ ಆಗೋಲ್ಲ. ಹೇಳಿದ್ದಾರೆ ಓಕೆ ಫೈನ್, ಬಟ್ ಕ್ಯಾರೆಕ್ಟರ್ ಓಕೆ ಆಗುತ್ತಾ ಇಲ್ವಾ ಅದು. ಕುಲ್ದೀಪ್ ಅವ್ರ ಕ್ಯಾರೆಕ್ಟರ್ ಮಾಡಿದರು. ಆ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗಿತ್ತು. ಕುಲ್ದೀಪ್ ಅವರು ನನ್ನ ಜೊತೆ ಅವ್ರ ಜೊತೆ ನಾನು ತುಂಬ ಪ್ರಕಾಶಮಲ್ಲೇ ಕೆಲಸ ಮಾಡಿದ್ದು. ಆ ಕ್ಯಾರೆಕ್ಟರ್ನ ಕುಲ್ದೀಪಕ್ ಅಂತ ಹೇಳಿದ ಕೂಡ ನಾನು ಪಕ್ಕ ಇದು ಸೂಪರಾಗಿದೆ ಅಂತ ಅವ್ರ ಜೊತೆ ಫಿಲ್ಮ್ ಮಾಡೋದು ಒಂದು ನನಗೆ ಭಾರಿ ಖುಷಿ. ಭಗತ್ ಅವರು ಅದನ್ನು ಪೂರ್ತಿ ಸ್ಟೋರಿ ಹೇಳಿದಾಗ ನಾನು ಹೇಳಿದೆ ಸಿನಿಮಾ ಸಖತ್ತಾಗಿದೆ, ಇದು ಮಾಡಲೇಬೇಕು ಅಂತ ಬಂತು. ಕಡೆಗೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಭಗತ್ ಸರ್ ಅಗೇನ್ ಪಕ್ಕ ಡಿಸಿಪ್ಲಿನ್ಡು. ಸ್ಕೆಡ್ಯೂಲ್ ಅಂದರೆ ಸ್ಕೆಡ್ಯೂಲು, ಯಾವುದೊಂದು ಸ್ಕೆಡ್ಯೂಲ್ ನನ್ನ ಕರೆದಾಗಂತೂ ಯಾವತ್ತೂ ಮಿಸ್ ಆಗಿರಲಿಲ್ಲ. ಅವರು ಮಾಡೋ ರೀತಿ ನನಗೆ, ಅವರು ದಿ ಸೂಟ್ ಅಂತ ಒಂದು ಸಿನಿಮಾ ಮಾಡಿದರು, ಅದನ್ನ ಗೊತ್ತಿತ್ತಷ್ಟೇ ನನಗೆ. ಮೊನ್ನೆ ತಾನೇ ರಿಲೀಸ್ ಆಗಿದೆ. ಅವರು ತುಂಬ ಡಿಸಿಪ್ಲಿನ್ಡು ಮತ್ತು ಸ್ಟ್ರಿಕ್ಟ್ ಅಂತ ಗೊತ್ತಿತ್ತು. ಸೊ ನಾನು ಒಂದಷ್ಟು ಬೈಸ್ಕೊಂಡಿದ್ದೀನಿ ಅವ್ರ ಹತ್ರ. ಬಟ್ ಶೂಟಿಂಗ್ ಟೈಮಲ್ಲಿ ಅವರು ನಮಗೆ ಕೊಟ್ಟಿರೋ ಸ್ಪೇಸ್ ಬೇಸಿಕಲಿ ಮೊದಲೇ ಹೇಳ್ಕೊಟ್ಟಿದ್ರು ಹೇಗೆ ಇರಬೇಕು, ಈ ಕ್ಯಾರೆಕ್ಟರ್ ಏನು ಅಂತ. ಫುಲ್ಲು ಒಂದು ವರ್ಕ್ಶಾಪ್ ಮಾಡಿದ್ವಿ. ನಮ್ಮ ಮನೆಯಲ್ಲೇ ಬಂದಿದ್ದರು ಪಾಪ. ಬಂದು ಅದನ್ನೆಲ್ಲ ಹೇಳ್ಕೊಟ್ಟಿದ್ರು, ಯಾವ ಥರ ಇರಬೇಕು ಸರ್ ಕ್ಯಾರೆಕ್ಟರ್, ಯೂಶುವಲ್ ಪೊಲೀಸ್ ಕ್ಯಾರೆಕ್ಟರ್ ಅಲ್ಲ, ಈ ಥರ ಇರುತ್ತೆ ಜೀವನದಲ್ಲಿ, ಆ ಥರ ಇರುತ್ತೆ ಅಂಥೇಳಿ. ಅವರು ನನಗೆ ಕೊಟ್ಟಿರುವಂಥ ಒಂದು ಟಾಸ್ಕ್ ಏನಿತ್ತು ಅದನ್ನು ನಿಭಾಯಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ಅಲ್ಲಿ ಇಲ್ಲಿ ನನಗೂ ಖುಷಿ ಇಲ್ಲ, ಬಟ್ ಅದು ಆ ಖುಷಿ ಅವರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಸಿನಿಮಾ ಅಂತೂ ಡಬ್ಬಿಂಗ್ ನೋಡುವಾಗ ನನಗೆ ತುಂಬ ಖುಷಿ ಆಯಿತು. ಬಟ್ ಡಬ್ಬಿಂಗಲ್ಲಿ ಹೇಳುವಾಗ ಅಂದರೆ ಒಂದು ಕಲಿತೆ ಭಗತ್ ಸರ್ ಮೇಲೆ. ಭಗತ್ ಸರ್ಗೆ ಏನು ಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನನಗೆ. ಡಬ್ಬಿಂಗ್ ಮಾಡುವಾಗ ಸುಮಾರು ಇಂಟೋನೇಷನ್ಸನ್ನು ಅವರು ಎಷ್ಟು ಸಲ ಟೇಕ್ಸ್ ತೊಗೊಂಡಿದ್ದಾರೆ ಅಂದರೆ, ನಾನು ಯಾವುದೂ ಡಬ್ಬಿಂಗಲ್ಲಿ ಅಷ್ಟು ಟೇಕ್ಸ್ ತೊಗೊಂಡೇ ಇರಲಿಲ್ಲ. ಇನ್ನು ನನಗೆ ಮಾಡೋಕ್ಕೆ ಬರ್ತಾ ಇದೆಯೋ ಇಲ್ವೋ ಅಂತ ಡೌಟ್ ಬಂತು. ಆಮೇಲೆ ಅವ್ರು ಹೇಳ್ತಾ ಇದ್ದಿದ್ದು ಅರ್ಥ ಆಯಿತು ನನಗೆ, ಏನು ಬೇಕು ಇವರಿಗೆ, ಎಕ್ಸಾಕ್ಟ್ಲಿ ಯಾವ ಥರ ಇಂಟೋನೇಷನ್ಸ್ ಬೇಕು. ಈಗ ಆ್ಯಕ್ಟಿಂಗ್ ಮಾಡುವಾಗ ಒಂದು ಅದೇನೋ ಬಂದುಬಿಡುತ್ತೆ ಆ್ಯಕ್ಟಿಂಗ್ ಮಾಡುವಾಗ, ಬಟ್ ಡಬ್ಬಿಂಗಲ್ಲಿ ಅದಾಗಲ್ಲ. ಬಟ್ ಆ ಇಂಟೋನೇಷನ್ಸನ್ನು ಕೊಟ್ಟಾದಮೇಲೆ ಅವ್ರ ಜೊತೆ ಸುಮಾರು ಆರ್ಗ್ಯುಮೆಂಟ್ ಮಾಡಿದ್ರೂ ಫೈನಲಿ ಅವ್ರಿಗೆ ಏನು ಬೇಕು ಅಂತ ಗೊತ್ತಾದಾಗ ಖುಷಿ ಆಯಿತು. ಇದು ಒಂದು ನನಗೆ ಕಲಿಕೆ. ಅವರು ಅದೊಂದು ಕಲಿಸ್ಕೊಟ್ರು. ಹೋಲ್ ಸಿನಿಮಾ ಠಾಣೆ ಸೂಪರಾಗಿ ಬಂದಿದೆ. ನಾನು ಡಬ್ಬಿಂಗಲ್ಲಿ ಸುಮ್ಮನೆ ಅಲ್ಲಿ ರಶಸ್ ನೋಡಿದ್ದೀನಿ. ಕಾಯ್ತಾ ಇದ್ದೀವಿ ಎಲ್ಲರೂ ಕಾತರವಾಗಿ. ರಿಲೀಸ್ ಆದಮೇಲೆ ಪಕ್ಕ ದಿ ಸೂಟ್ ಹೇಗೆ ಸಕ್ಸಸ್ ಆಗಿದೆ ಅದೇ ಥರ ಠಾಣೆ ಸಕ್ಸಸ್ ಆಗುತ್ತೆ ಭಗತ್ ಅವ್ರದ್ದು ಅಂತ ಅಂದ್ಕೊಂಡಿದ್ದೀನಿ. ಪ್ರವೀಣ್ ಫಸ್ಟ್ ಟೈಮ್ ಹೀರೋಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅವರು ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಕುಲ್ದೀಪಕ್ ಸರ್ ವಿಲನಿಗೆ ಪರ್ಫೆಕ್ಟ್ ಸೂಟು, ಬಟ್ ಅವ್ರು ಆ್ಯಕ್ಚುಲಿ ಹೀರೋ. ಬಟ್ ಅವ್ರ ಜೊತೆ ಮಾಡೋದೇ ಒಂದು ಮಜಾ. ನಾನು ಪೊಲೀಸು, ಅವ್ರ ಎದುರುಗಡೆ ವಿಲ್ಲನ್ ಅಂದಾಗ ಆ ಒಂದು ಕೆಮಿಸ್ಟ್ರಿ ಸೂಪರಾಗಿತ್ತು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ, ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಆಗಲಿ, ಅವ್ರ ಬಗ್ಗೆ ಹೇಳಬೇಕಂತಂದರೆ ಒಂದಿಷ್ಟು ಜನ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಒಂದಿಷ್ಟು ಜನ ಹೊಸ ಹುಡುಗರು. ಎಂಥೂಸಿಯಾಸಮ್ ಮಾತ್ರ ಈ ಸಿನಿಮಾದ ಮೇನ್ ಪಿಲ್ಲರ್ ಅಂದರೆ ಆ ಎಂಥೂಸಿಯಾಸಮ್. ಎಲ್ಲ ಹುಡುಗರಲ್ಲಿ ಆ ಎಂಥೂಸಿಯಾಸಮ್ ತುಂಬ ಚೆನ್ನಾಗಿತ್ತು. ಆರ್ಟಿಸ್ಟ್ಗಾಯಿತು ಅಥವಾ ಕ್ಯಾಮ್ರಾಮನ್ಗಾಯಿತು, ಅವ್ರು ಕೊಡುವಂಥ ಒಂದು ಸಪೋರ್ಟು ಸೂಪರಾಗಿತ್ತು. ಪ್ರಶಾಂತ್ ಸಾಗರ್ ಬಗ್ಗೆ ಹೇಳಬೇಕಂತಂದರೆ, ಅವರು ಕ್ಯಾಮ್ರಾಮನ್ ನಾನು ಮುಂಚೆ ಮಾಡಿದ್ದೀನಿ ಅವ್ರ ಜೊತೆ ಒಂದು ವೆಬ್ ಸೀರೀಸು BM ಗಿರಿರಾಜ್ ಅವರ ಡೈರೆಕ್ಷನಲ್ಲಿ. ಅವಾಗಿಂದ ಪರಿಚಯ ಇದ್ದರು ಅವರು. ನಾನು ಅವ್ರು ನೋಡಿದಾಗ ಇವರು
ಸಿನಿಮಾಟೋಗ್ರಾಫರ ಅಂತ, ಅಷ್ಟು ಡೌನ್ ಟು ಅರ್ತ್. ಅಂದರೆ ಸಿನಿಮಾಟೋಗ್ರಾಫರ್ ಥರ ಅನಿಸ್ತಾ ಇರಲಿಲ್ಲ. ಅಷ್ಟು ಒಂದು ಫ್ರೇಮ್ಗಳನ್ನು ಹಿಡಿಬೇಕಾದ್ರೆ ಅಥವಾ ಅವ್ರಿಗೆ ನಮಗೆ ಕೊಡೋ ಒಂದು ಸಪೋರ್ಟು, ಅಂದರೆ ಒಂದು ಆರ್ಟಿಸ್ಟು ಸರ್ ಹಿಂಗೆ ನಿಂತ್ಕೊಳ್ಳೋ ಹಂಗೆ ನಿಂತ್ಕೊಳ್ಳೋ ಅಂತ ಒಂದೊಂದ್ಸಲಿ ಬೇಜಾರಾಗ್ತಾರೆ ಸಿನಿಮಾಟೋಗ್ರಾಫರ್ಸ್. ಬಟ್ ಇವ್ರಿಗೆ ಹಂಗಲ್ಲ, ಇವರು ಸರ್ ನೀವು ಹಿಂಗೆ ನಿಂತ್ಕೊಂಡ್ರೆ ಸರಿ, ನಮ್ಮ ಸಜೆಷನ್ನು ಕೇಳ್ತಿದ್ರು. ಸೊ ಅದು ಭಾರಿ ಚೆನ್ನಾಗಿ ಅನಿಸಿತ್ತು. ನನಗೆ ಒಂದು ಇನ್ಸಿಡೆಂಟ್ ನೆನಪಿದೆ. DVG ರೋಡ್ ಗಾಂಧಿ ಬಜಾರಲ್ಲಿ ಶೂಟಿಂಗ್ ಇತ್ತು. ಗಾಂಧಿ ಬಜಾರಲ್ಲಿ ಶೂಟಿಂಗು ಸಖತ್ ಮಜಾ ಇತ್ತು. ಯಾಕೆಂದರೆ ನಾನು ನೋಡಿದ್ದೀನಿ, ಎಷ್ಟೊಂದು ಫಿಲ್ಮ್ ಮಾಡಿದ್ದೀನಿ, ಬಟ್ ಈ ಥರ ಮಾರ್ಕೆಟಲ್ಲಿ ಲೈವು ಜನ ಇದ್ದುಕೊಂಡು ಮಾಡೋ ಅಂಥದ್ದು ಮಾಡಿರಲಿಲ್ಲ. ಅಲ್ಲಿ ಭಗತ್ ಸರ್ ನನಗೆ ಹೇಳಿದ್ರು, ಸರ್ ಈಗ ಇಲ್ಲಿ ನೀವು ಆ್ಯಕ್ಚುಲಿ ಕಳ್ಳರ ಜೊತೆ ಮಾತಾಡ್ತೀರಾ, ಆ ಕಳ್ಳರ ಜೊತೆ ಮಾತಾಡುವಾಗ ನೀವು ಅಂತ ಗೊತ್ತಾಗಬಾರ್ದು, ಅದಕ್ಕೆ ಕ್ಯಾರೆಕ್ಟರೈಸೇಷನ್ ಮಾಡ್ಕೊಳ್ಳಿ ಅಂದರು. ಅದನ್ನು ಮಾಡಿಕೊಂಡಾಗ ಅವರು ಇಮಿಡಿಯೇಟ್ ಆಕ್ಸೆಪ್ಟೆನ್ಸ್ ಕೊಟ್ಟರು. ನನಗೆ ಭಾರಿ ಖುಷಿ ಆಯಿತು. ಏನೋ ಒಂದು ಮಾಡ್ಕೊಂಡಿದ್ದೆ, ಹಿಂದಿನ ದಿನ ಹೇಳಿದ್ರು ಈ ಥರ ಇದೆ ಅಂತ. ಆ ಥರ ಸ್ಪೇಸ್ ಕೊಡ್ತಾರೆ. ಆ ಸ್ಪೇಸ್ ಕೊಟ್ಟಾಗ ಒಂದು ಆರ್ಟಿಸ್ಟ್ ಬೆಳೀತಾನೆ. ಅಂದರೆ ಅವನಿಗೆ ಅವ್ನು ಮಾಡಬೇಕಾಗಿರೋ ಬೇರೆ ಬೇರೆ ವೇರಿಯೇಷನ್ಸ್ ಆಗಲಿ, ಮಜಲುಗಳಾಗಲಿ ಅವು ಸಿಗುತ್ತೆ. ಅಲ್ಲಿ ಮಜವಾಗಿರೋ ಇನ್ಸಿಡೆಂಟ್ ಅಂದರೆ ಓಡ್ತಾ ಇದ್ವಿ, ಒಳಗಡೆ ಎಲ್ಲೋ ಗಲ್ಲೀಲಿ ಓಡ್ತಾ ಇದ್ವಿ. ಅಲ್ಲಿ ಒಂದು 20 ನಾಯಿಗಳು ಸಾಕಿದ್ರು. ಆ ನಾಯಿಗಳು ಹೇಳ್ತೀನಿ ಹಿಂಗೆ ಬೆನ್ನು ಹತ್ತದ್ವು, ನಾವೆಲ್ಲ ಓಡ್ತಾ ಇರಬೇಕಂದ್ರೆ ನನಗೆ ಭಯ ಹೋಗ್ಬಿಡ್ತಿಲ್ಲ, ಕಚ್ಚಿಬಿಡುತ್ತೆ ಅಂತ. ಕಡೆಗೆ ಹಿಂದೆ ಟೆಕ್ನಿಷಿಯನ್ ಟೀಮ್ ಬಂದ್ಬಿಟ್ಟು ಅದಕ್ಕೆಲ್ಲ ನಿಲ್ಲಿಸಿ ಏನೇನೋ ಮಾಡಿದ್ವಿ. ಬಟ್ ಚೆನ್ನಾಗಿತ್ತು ಹೋಲ್ ಎಕ್ಸ್ಪೀರಿಯೆನ್ಸು. ಇದು ಒಂಥರ ರೆಟ್ರೋ, ಅಂದರೆ ರೆಟ್ರೋ ಅಂತ ಹೇಳೋಕ್ಕಾಗಲ್ಲ, ಒಂದು 20 ವರ್ಷ ಸುಮಾರು, ಲೈಕ್ ಬಿಟ್ವೀನ್ ರೆಟ್ರೋ ಆ್ಯಂಡ್ ಈಗಿನ ಏಜ್ ಪ್ರಕಾರ ಒಂದು 90s ನಡೆಯೋವಂಥ ಸಿನಿಮಾ. ಅದ್ರ ತಕ್ಕಂಗೆ ಸೆಟ್ ವರ್ಕ್ ಆಗಲಿ, ಒಂದು ಇದು ಪೊಲೀಸ್ ಸ್ಟೇಷನ್ ಮಾಡಿದರು. ಎಂಥ ಅಂದರೆ ಪೊಲೀಸ್ ಸ್ಟೇಷನ್ ಒಂದು ಸೆಟ್ಟಲ್ಲಿ ಆಗಿತ್ತು, ಇನ್ನೊಂದು ಇಲ್ಲೇ ಚಾಮರಾಜಪೇಟಲ್ಲಿ ಇತ್ತು. ಆ ಸೆಟ್ಗಳು, ಆ ಒಂದೊಂದು ಡೈರೆಕ್ಷನ್, ಆರ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಏನು ಬೇಕೋ ಪಕ್ಕ ಅದೇ ಥರ ಮಾಡಿಕೊಡ್ತಿದ್ರು. ತುಂಬ ಚೆನ್ನಾಗಿತ್ತು. ನನಗೆ ಫೈಟ್ಸು ಸಖತ್ತಾಗಿ ಬಂದಿದ್ದಾವೆ ಫೈಟ್ಸು. ಐ ಥಿಂಕ್ ಹೋಲ್ಸಮ್ ಎಂಟರ್ಟೈನರ್ ಈ ಫಿಲ್ಮು. ಠಾಣೆ ಅನ್ನೋ ಒಂದು ಟೈಟಲಲ್ಲೇ ಜನಕ್ಕೆ ಅಟ್ರ್ಯಾಕ್ಟ್ ಆಗುತ್ತೆ. ಅದರ ಪೋಸ್ಟರ್ ರಿಲೀಸ್ ಮಾಡಿದಾಗ, ಠಾಣೆನ ಡಿಸೈನ್ ಮಾಡಿದಾಗಲೇ ನನಗೆ ಅನ್ನಿಸ್ತು ದಿಸ್ ಗೋಯಿಂಗ್ ಟು ವಿನ್. ಆಮೇಲೆ ಸೂಟ್ ರಿಲೀಸ್ ಆಯಿತು ಮೊನ್ನೆ. ಸೂಟ್ರನ್ನ ಅಂದರೆ ನಾನು ಅವ್ರ ವರ್ಕ್ ಫುಲ್ ನೋಡ್ಬೇಕಂತಿದ್ರೆ ಅದೇ ಸಖತ್ತಾಗಿ ಬಂದಿದೆ. ಅವ್ರ ಟೆಕ್ನಿಕಲಿ ಈಸ್ ವೆರಿ ಸ್ಟ್ರಾಂಗ್. ಐ ಥಿಂಕ್ ಠಾಣೆ ಸೂಪರ್ ಡೂಪರ್ ಆಗುತ್ತೆ. ಕೆಲಸ ಮಾಡಿರೋರು ಎಲ್ಲರೂ ರೆಕಗ್ನೈಸ್ ಆಗ್ತಾರೆ. ನನಗೆ ಆ ವಿಶ್ವಾಸ್ ಕ್ಯಾರೆಕ್ಟರ್ ಕೊಟ್ಟಿದ್ದು ನಂಗೆ ಭಾಳ ಖುಷಿ ಇದೆ. ಸಿಗರೇಟ್ ಸೇದೋದಿತ್ತು, ಅದಂತೂ ಹೇಳಬೇಕಾಗಿರೋ ಇನ್ಸಿಡೆಂಟು ಮರೆತುಬಿಟ್ಟೆ. ಸಿಗರೇಟ್ ಸೇದಕ್ಕೆ ಹೇಳಿದ್ದಾರೆ, ನನಗೆ ಸಿಗರೇಟ್ ಸೇದಕ್ಕೆ ಬರೋಲ್ಲ. ಸಿಗರೇಟ್ ತುಟೀಲಿ ಇಟ್ಕೋಬೇಕು, ತುಟೀಲಿ ಇಟ್ಕೊಳಕ್ಕೆ ಬರ್ತಾಯಿಲ್ಲ. ಭಗತ್ ಸರ್ ಹತ್ರ ಬೈಸ್ಕೊಂಡೆ, ಸರ್ ಜೀವನದಲ್ಲಿ ಏನು ಮಾಡಿದಿರಿ ಸರ್ ನೀವು, ಸಿಗರೇಟ್ ಸೇದಿಲ್ಲ ಅಂತ ಬೈದ್ಬಿಟ್ರು. ನನಗೆ ಸಿಗರೇಟ್ ನನ್ನ ಜೀವನದಲ್ಲೇ ಸೇದಿರಲಿಲ್ಲ. ಕಡೆಗೆ ಸಿಗರೇಟ್ ಸೇದೋದು ಕಲಿತೆ. ಒಂದು ದಿನಕ್ಕೆ ಒಂದು 10 ಪ್ಯಾಕು ಕೊಟ್ಟರು. ನಮ್ಮ ಹುಡುಗರು ಬರೋರು ಲೈಟ್ ಮಾಡೋರು ಬಿಡೋರು. ಒಂಥರ ಅಂತೂ ತಲೆ ತಿರುಗೋಗ್ಬಿಡ್ತು ನನಗೆ, ಎಲ್ಲಿ ಸಿಗರೇಟ್ ಸೇರಿ ನಾನು ಎಲ್ಲರೂ ತಲೆ ತಿರುಗಿ ಬಿದ್ದುಬಿಡ್ತೀನಿ ಅಂತ. ಬಟ್ ರೂಢಿ ಆಯಿತು, ಕಂಟಿನ್ಯೂ ಆಗಲಿಲ್ಲ ಅಷ್ಟೇ. ಅದೊಂದು ಒಳ್ಳೆಯದು. ಆ ಇನ್ಸಿಡೆಂಟ್ ಮಾತ್ರ ಮಜವಾಗಿತ್ತು. ನನ್ನ ಜೀವನದಲ್ಲಿ ಒಂದು 10 ಸಿಗರೇಟ್ ಸೇದಿದ್ದೀನಿ ಅಂತ ಒಂದು ಹೇಳ್ಕೊಳಕ್ಕೆ ಹೆಮ್ಮೆ. ಸೊ ಠಾಣೆ ಮುಗಿದ ಮೇಲೆ ನಾನು ಭೈರತಿ ರಣಗಲ್ ಅಂಥೇಳಿ ಶಿವರಾಜ್ ಕುಮಾರ್ ಅವ್ರ ಜೊತೆ ಮಾಡಿದೆ. ಅದರ ಎದುರುಗಡೆ ಮಾಡುವಾಗ ಇದು ಅತಿಶಯೋಕ್ತಿ ಅಲ್ಲ ನಾನು ಹೇಳ್ತಾ ಇರೋದು, ಠಾಣೆದೊಂದು ಛಾಪು ನಾನು ಆ ಮೈನಿಂಗ್ ಆಫೀಸರಲ್ಲಿ ಬೇಕಾಗಿತ್ತು. ಯಾಕೆಂದರೆ ಅವ್ರು ಹೇಳಿದರು ನನಗೆ, ನರ್ತನ್ ಡೈರೆಕ್ಟ್ರು, ನನಗೆ ಈ ಥರ ಬೇಕು ಆ ಥರ ಬೇಕು ಅಂತ. ನಾನು ಇಮಿಡಿಯೇಟ್ ಅದನ್ನು ಕೋರಿಲೇಟ್ ಮಾಡಿದೆ. ಭರತ್ ಸರ್ ಹೇಳ್ಕೊಟ್ಟಿರೋ ಒಂದು ಏನು ಫೀಲ್ ಇದೆ ಆ ಕ್ಯಾರೆಕ್ಟರ್ಗೆ, ಆ ಥರ ಬೇಕಾಗಿತ್ತು. ಯಾಕೆಂದರೆ ಶಿವಣ್ಣ ಅವ್ರ ಜೊತೆ ಮಾಡುವಾಗ, ಅವ್ರ ಎದುರುಗಡೆ ಮಾಡುವಾಗ ಒಂಥರ ನನಗೆ ಇದು ತೋರಿಸ್ಬೇಕಾಗಿತ್ತು, ಸೊಕ್ಕು ತೋರಿಸ್ಬೇಕಾಗಿತ್ತು, ಒಂಥರ ಕೊಬ್ಬು ತೋರಿಸ್ಬೇಕಾಗಿತ್ತು ಆ ಕ್ಯಾರೆಕ್ಟರ್ಗೆ. ಅದು ಸಖತ್ತಾಗಿ ಬಂದಿದೆ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಡಬ್ಬಿಂಗ್ ಮಾಡುವಾಗ ನರ್ತನ್ ಅವರು ಹೆಮ್ಮೆಪಟ್ಟರು. ಸೀರಿಯಲ್ಗಳು ಮಾಡ್ತಾಯಿದ್ದೀನಿ. ಈಗ ಹೊಸ ಸೀರಿಯಲ್ ಜಿ ಕನ್ನಡದಲ್ಲಿ ನಾನಿನ್ನ ಬಿಡಲಾರೆ ಅಂತ ಮಾಡ್ತಾಯಿದ್ದೀನಿ. ಇನ್ನೊಂದು ಸಿನಿಮಾ ರಾಮರಸ ಅಂತ BM ಗಿರಿರಾಜ್ ಅವ್ರದ್ದು ಶುರುವಾಗಿದೆ, ನಮ್ಮ ಗುರು ದೇಶಪಾಂಡೆ ಅವರ ಪ್ರೊಡಕ್ಷನಲ್ಲಿ. ಠಾಣೆ ಆದಮೇಲೆ ಇನ್ನೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜನ ಹೇಗೆ ಮೆಚ್ಕೋತಾರೆ ಗೊತ್ತಿಲ್ಲ. ಐ ವಿಶ್ ಆಲ್ ದ ಬೆಸ್ಟ್ ಟು ಠಾಣೆ.